ವೀಕ್ಷಕರೇ, ನೋಡ್ತಾ ಇದ್ದೀರಿ, ಗದ್ದೆಯಲ್ಲಿದ್ದೇವೆ. ಅಮರ ಸಂಘಟನಾ ಸಮಿತಿ, ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ನಾಗ ಸಾನ್ನಿಧ್ಯ ಮತ್ತು ಗುಳಿಗ ಸಾನ್ನಿಧ್ಯ ಮರ್ಕಂಜ ಇವುಗಳ ಆಶ್ರಯದಲ್ಲಿ ಇಂದು 6ನೇ ವರ್ಷದ ಕಂಡೊಡೊಂಜಿ ದಿನ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮ ಈ ಒಂದು ಗದ್ದೆಯಲ್ಲಿ ನಡೀತಾ ಇದೆ. ಮರ್ಕಂಜ ಗ್ರಾಮದ ಪನ್ನೆಬೈಲಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ತಾವು ಕೂಡ ಗಮನಿಸ್ತಾ ಇದ್ರಿ. ಅತ್ಯಂತ ಖುಷಿಯಿಂದ ವಿದ್ಯಾರ್ಥಿಗಳು, ಊರವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಇಲ್ಲಿ ಅನೇಕರು ಪ್ರಾರ್ಥನವನ್ನು ಹಾಡಿದ್ರು, ವಿದ್ಯಾರ್ಥಿಗಳು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ಯಾರು ಯಾವ ರೀತಿ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲವನ್ನ ಕೂಡ ನೋಡೋಣ. ವಿಶೇಷವಾಗಿ ಗದ್ದೆಗಳು ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇರುವಂತಹ ದಿನಗಳಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ಈ ಒಂದು ಗದ್ದೆಯ ಭತ್ತದ ಮಣ್ಣಿನ ಮಾಹಿತಿಯನ್ನು ನೀಡುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಸುರಿಯುವ ಮಳೆಯ ಮಧ್ಯೆಯೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿ ಆಯ್ತು. ಅಂದರೆ ನಮಗೆ ಈ ಗದ್ದೆ, ಈ ಸ್ಪೋರ್ಟ್ಸ್ ಎಲ್ಲ ನಾವು ರೋಟರಿ ಈ ಇನ್ಸ್ಟಿಟ್ಯೂಷನ್ಗೆ ಬಂದ ಮೇಲೆ ನಮಗೆ ಈ ಆಪರ್ಚುನಿಟಿ ಸಿಕ್ಕಿತ್ತು. ಒನ್ ಆಫ್ ದ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಅಂದರೆ 2 ಇಯರ್ಸ್ ಅಂದರೆ ಈ ಸಂಸ್ಥೆಗೆ ಬಂದರೆ ನಮಗೆ ಈ ಸಿಗ್ತದೆ 2 ವರ್ಷ. ನಮಗೆ ಭಯಂಕರ ಸಂತೋಷ ಆಗ್ತಿದೆ. ನಮ್ಮ ಟೀಚರ್ಸ್ ಎಲ್ಲ ನಮಗೆ ಹೀಗೆ ಮಾಡಿದ್ರು, ಇವತ್ತು ತುಂಬ ಜಾಲಿ ಆಗ್ತಿದೆ, ಒಳ್ಳೆ ಖುಷಿ ಆಗ್ತಿದೆ. ಪ್ರಿಯ ವೀಕ್ಷಕರೇ, ಯಾವ ರೀತಿ ವಿದ್ಯಾರ್ಥಿಗಳು ಖುಷಿ ಪಡ್ತಾ ಇದ್ದಾರೆ ಎನ್ನುವುದನ್ನು ನೀವು ಗಮನಿಸಬಹುದು. ಅನೇಕ ನಗರದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಗದ್ದೆಯನ್ನು ಫಸ್ಟ್ ನೋಡಿದ ವಿದ್ಯಾರ್ಥಿಗಳು ಕೂಡ ಇರ್ಬೋದು. ಬೇರೆ ಬೇರೆ ತಂಡಗಳ ನಾಯಕರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾರೆಲ್ಲ ನಾಯಕರು? ಹೇಗೆ ಹೆಸರು? ಭಾನವಿ, ರಚಿತಾ, ಪೂರ್ಣಶ್ರೀ, ದಿಯಾ. ಏನು ಅನ್ನಿಸ್ತಾ ಇದೆ? ಖುಷಿ ಆಯ್ತಾ ಇಲ್ಲಿ ಬಂದು? ತುಂಬ ಖುಷಿ ಆಯ್ತು. ಅಂದರೆ ನಮಗೆ ಈ ಗದ್ದೆ, ಈ ಸ್ಪೋರ್ಟ್ಸ್ ಎಲ್ಲ ನಾವು ರೋಟರಿ ಈ ಇನ್ಸ್ಟಿಟ್ಯೂಷನ್ಗೆ ಬಂದ ಮೇಲೆ ನಮಗೆ ಈ ಆಪರ್ಚುನಿಟಿ ಸಿಕ್ಕಿತ್ತು. ತುಂಬ ಹ್ಯಾಪಿ ಆಗ್ತಾ ಉಂಟು. ನಮಗಿದೀಗ 2ನೇ ವರ್ಷ. ನಾವು ಸೀನಿಯರ್ಸ್, ನಾವು ಕ್ಯಾಪ್ಟನ್ ಆಗಿ ಇಲ್ಲಿ ಅವರನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಖುಷಿ ಸಿಗ್ತಾ ಉಂಟು. ಆ್ಯಂಡ್ ಇಲ್ಲಿ ಎಲ್ಲ ಗದ್ದೆ ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಉಂಟು ನಮಗೆ ಸಹ. ಜೂನಿಯರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಸೀನಿಯರ್ಸ್ ಒಟ್ಟಿಗೆಲ್ಲ ಸೇರಿಕೊಂಡು ತುಂಬ ಜಾಲಿ ಮಾಡ್ತಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಅಂದರೆ 2 ಇಯರ್ಸ್ ಅಂದರೆ ಈ ಸಂಸ್ಥೆಗೆ ಬಂದರೆ ನಮಗೆ ಈ ಸಿಗ್ತದೆ 2 ವರ್ಷ. ಹಾಗೆ ಗದ್ದೆ ನೋಡಿದ್ದೀರಾ ಮೊದಲು? ಎಲ್ಲ ನೋಡಿದ್ದೀರಿ? ಎಲ್ಲಿ? ಅಲ್ಲಿ ಮನೆ ಹತ್ರ ನೋಡಿದ್ದೀರಾ? ಅಲ್ಲೆಲ್ಲ ಗದ್ದೆ ಇದೆ, ಫಸ್ಟ್ ನೋಡೋದಲ್ಲ ಅಲ್ಲ? ವೀಕ್ಷಕರೇ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕೆಸರದ ಖಂಡದಲ್ಲಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ರೋಟರಿ ಶಾಲೆಯ ವಿದ್ಯಾರ್ಥಿಗಳು. ಹೇಗೆ ಹೆಸರು? ಹೇಗೆ? ಸಿದ್ದೇಶ್ವರಾಮ. ಏನು ಅನ್ನಿಸ್ತಾ ಇದೆ? ತೊಂದರೆ ಇಲ್ಲ. ಅಂದರೆ ನನ್ನ ನೋಡಿ ನಾನು ಈಗ ಇಳಿಲಿಲ್ಲ ಈಗ ನಾನು ಗದ್ದೆಗೆ. ಅಂದರೆ ಇವರಿಗೆಲ್ಲ ಮುಳುಗಲಿಲ್ಲ. ನನಗೆ MC ಇದ್ದ ಕಾರಣ ನಾನು ಬೆಳಿಗ್ಗೆ ಅದರಲ್ಲಿದ್ದೆ ನಾನು. ಹಾಗಾಗಿ ಇವರು ಎಲ್ಲ ಕೆಲವು ಜನ ಕಾಯ್ತಿದ್ದಾರೆ ನನ್ನನ್ನು ಮುಳುಗಿಸ್ಲಿಕ್ಕೆ ಅಂತ ನೋಡ್ಬೇಕು. ಮುಳುಗಿದವರ ಹತ್ರ ಕೇಳುವ, ಏನು ಅನುಭವ ಆಗ್ತಾ ಇದೆ? ಖುಷಿ ಆಗ್ತದೆ. ಅಂದರೆ ಯಾವತ್ತೂ ಈಗ ಬೀಳಲಿಲ್ಲ. ಈಗ ಬಿದ್ದರೆ ನಮ್ಮ ಬಾಡಿಯಲ್ಲಿರುವ ಆರ್ಗನ್ಸ್ ಇದಾಗ್ತದೆ. ನಮಗೆ ಭಯಂಕರ ಸಂತೋಷ ಆಗ್ತಿದೆ. ನಮ್ಮ ಟೀಚರ್ಸ್ ಎಲ್ಲ ನಮಗೆ ಹೀಗೆ ಮಾಡಿದ್ರು, ಇವತ್ತು ತುಂಬ ಜಾಲಿ ಆಗ್ತಿದೆ, ಒಳ್ಳೆ ಖುಷಿ ಆಗ್ತಿದೆ. ಪ್ರತಿ ವರ್ಷ ಬರ್ತಾ ಇದ್ದೀರಾ? 2 ವರ್ಷ ನೋಡ್ತಾನೆ ಇರ್ಬೋದು ಹೇಗಿದ್ದೇವೆ ಅಂತ ಹೇಳಿ. ಒಳ್ಳೆಯದೇ. ನಾವು ಈಗ ಇಷ್ಟು ಬಚ್ಚಿದ್ದೇವೆ, ಮತ್ತು ನಾವು ಇವರಿಗೆ ಅಂತ ಹೇಳಬೇಕು, ಅಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಹೇಳಬೇಕು ನಾವು ಇಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಅಂತೇಳಿ. ಪ್ರಿಯ ವೀಕ್ಷಕರೇ, ಈ ಕಂಡೊಡೊಂಜಿ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಈಗಾಗಲೇ ರೋಟರಿ ಪದವಿ ಪೂರ್ವ ಕಾಲೇಜಿನ ರೋಟರಿ ವಿದ್ಯಾಸಂಸ್ಥೆ ಮಕ್ಕಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಖುಷಿಯನ್ನು ಪಡ್ತಾ ಇದ್ದಾರೆ, ಗದ್ದೆಗೆ ಇಳಿದು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮೊಂದಿಗೆ ರೋಟರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಶೋಭಾ ಬೊಮ್ಮೆಟ್ಟಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ರೋಟರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವೀಣಾ ಶೇಡಿಕಜೆ ಅವರಿದ್ದಾರೆ. ಅವರು ಕೂಡ ಕಳೆದ ಅನೇಕ ವರ್ಷಗಳಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ ಮೇಡಮ್?
ನಿಜವಾಗಿ ಇದು ನನಗೆ ತುಂಬ ಖುಷಿ ಕೊಡುವಂಥ ಪ್ರೋಗ್ರಾಮು. ಸುಮಾರು 6 ವರ್ಷದಿಂದ ನಾವು ಈ ಕಂಡಡೊಂಜಿ ದಿನ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗಾಗಿ ಆಯೋಜಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಅಮರ ಸಂಘಟನಾ ಸಮಿತಿ ರಿಜಿಸ್ಟ್ರಾರ್ ಸುಳ್ಯ, ನಾಗ ಸಾನ್ನಿಧ್ಯ, ಗುಳಿಗೆ ಸಾನ್ನಿಧ್ಯ, ಮರ್ಕಂಜ ಇವರ ಸಹಕಾರದಿಂದ ನಾವು 6 ವರ್ಷದಿಂದ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮನ ನಮ್ಮ ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇರ್ತಾರೆ, ಯಾವಾಗ ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಸಂತೋಷದ ಕಾರ್ಯಕ್ರಮ ಇದು. ಎಸ್ ವೀಣಾ ಮೇಡಮ್. ನಮಸ್ಕಾರ. ಈ ಒಂದು ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ನಮ್ಮ ಅಮರ ಸಂಘಟನಾ ಸಮಿತಿ ಪ್ರತಿ ವರ್ಷ ನಾವೇನು ಈ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಹೆಮ್ಮೆ ತರುವಂಥದ್ದು ಮತ್ತು ನಿಜವಾಗ್ಲೂ ಇಂಥದ್ದೊಂದು ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲೂ ಆಗ್ತಾ ಇದ್ದರೆ ಬಹಳ ಸಂತೋಷ. ಯಾಕೆಂದರೆ ನಮ್ಮ ಮಕ್ಕಳು ಈ ಥರದ ಗದ್ದೆಯಲ್ಲಿ ಆಟ ಆಡುವಂಥದ್ದು ಇರ್ಬೋದು, ಅಥವಾ ಈ ನೇಜಿ ಕಾರ್ಯಕ್ರಮ ಹೇಗೆ ಅಥವಾ ಕಾರ್ಯಚಟುವಟಿಕೆಗಳನ್ನು ಮಾಡೋದು ಹೇಗೆ ಇದನ್ನೆಲ್ಲ ಗೊತ್ತೇ ಇಲ್ಲದಂಥ ಈ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಅಮರ ಸಂಘಟನಾ ಸಮಿತಿಯವರ ಮೂಲಕ ನಮ್ಮ ಸಂಸ್ಥೆಯವರು ಜೊತೆ ಸೇರಿಕೊಂಡು ನಾವು ಮಾಡ್ತಾ ಇರೋದು ತುಂಬ ಹೆಮ್ಮೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಇದರಿಂದ ಪ್ರೇರೇಪಣೆಯನ್ನು ಪಡಿಬೇಕು. ಬಹಳಷ್ಟು ಸಂಖ್ಯೆಯಲ್ಲಿ ಏನು ಕಮರ್ಷಿಯಲ್ ಕ್ರಾಪ್ಸ್ ಬೆಳೆಯುವಂಥ ಈ ಸಂದರ್ಭದಲ್ಲಿ ನಮಗೆ ಇಂಥ ಆಹಾರ ಬೆಳೆಗಳು ಬೇಕು, ಇದರಿಂದ ಸ್ಫೂರ್ತಿಯನ್ನು ಪಡಿಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಗದಲ್ಲಾದರೂ ಮುಂದಿನ ದಿನಗಳಲ್ಲಿ ಬೆಳೆಯುವಂಥ ಒಂದು ಪ್ರೇರೇಪಣೆ ಮಕ್ಕಳಿಗೆ ಸಿಕ್ಕಿದರೆ ಅದೇ ಒಂದು ಸಂತೋಷ ಅಂತ ಅಂದ್ಕೊಳ್ತೇನೆ. ಈ ಮೂಲಕ ನಾನು ಅಮರ ಸಂಘಟನಾ ಸಮಿತಿಯವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ ನಮ್ಮ ಸಂಸ್ಥೆಯ ಪರವಾಗಿ. ಯಾಕಂದರೆ ಈ ರೀತಿ ಅವಕಾಶ ಅದು ಅಮರ ಸಂಘಟನೆಯವರು ತಗೊಳ್ಳುವಂಥ ಒಂದು ಏನು ಇನಿಷಿಯೇಟಿವ್ನಿಂದ ಆಗ್ತಾ ಇರುವಂಥದ್ದು. ಇವರು ಬೇರೆ ಬೇರೆ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷ ಕೆಲಸವನ್ನು ಮಾಡಿರುವಂಥ ನಾರಾಯಣ ಶೆಡ್ಕೆಜಿಯವರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀನಿ? ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ರೋಟರಿ ವಿದ್ಯಾಸಂಸ್ಥೆಯವರು ಮತ್ತು ಊರಿನವರು ಸೇರಿ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ಜನಾಂಗಕ್ಕೂ ಕೂಡ ಇದು ತಲುಪುವ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಸಂದೇಶ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಇಂಥ ಕಾರ್ಯಕ್ರಮಗಳು ಬರೀ ರೋಟರಿ ಸಂಸ್ಥೆಯಿಂದ ಮಾತ್ರ ಅಲ್ಲ, ಭಾಳಷ್ಟು ವಿದ್ಯಾಸಂಸ್ಥೆಗಳಿಂದ ಆದರೆ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಲೆಕ್ಚರ್ಸ್ ಇದ್ದಾರೆ, ಒಂದೇ ಮಾತಿನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಕಳೆದ ವರ್ಷ ಕೂಡ ಭಾಗವಹಿಸಿದ್ರಾ? ಹೇಳಿ. ಇದೊಂದು ಕಾರ್ಯಕ್ರಮ ಭಾರಿ ಒಳ್ಳೆಯ ಕಾರ್ಯಕ್ರಮ. ಇದರಿಂದಾಗಿ ನಮ್ಮಲ್ಲಿ ಮಕ್ಕಳಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆಯನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ. ಗದ್ದೆಗಿಂತ ಮೊದಲು ಮತ್ತು ನಂತರದ ಬೆಳವಣಿಗೆಗಳನ್ನು ನೋಡಿ ತುಂಬ ಖುಷಿಯಾಯಿತು. ಇದೊಂದು ಒಳ್ಳೆಯ ಅನುಭವ ಮಕ್ಕಳಿಗೆ. ನಾವು ಎಂಜಾಯ್ ಮಾಡ್ತಿದ್ರು, ಮಕ್ಕಳು ಎಂಜಾಯ್ ಮಾಡ್ತಿದ್ರು, ಇದೇ ಖುಷಿ ಸರ್ ನಮಗೆ. ಒಳ್ಳೆಯ ಅನುಭವ. ಪೇಟೆಯ ಮಕ್ಕಳಿಗೆ ಇಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಬೆರೆಯಲು ಇದು ಒಳ್ಳೆಯ ಅವಕಾಶ. ಇದನ್ನು ನಡೆಸಲು ಸಂಘಟಿಸಲು ಅವಕಾಶ ಮಾಡಿಕೊಟ್ಟ ಈ ಮರ್ಕಂಜ ಪರಿಸರದ ಈ ಗದ್ದೆಯವರಿಗೂ ಹಾಗೂ ಅಮರ ಸಂಘಟನೆ ಸುಳ್ಯದವರಿಗೂ ನಾನು ಧನ್ಯವಾದವನ್ನು. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ತಂತ್ರಜ್ಞಾನ ಯುಗದಲ್ಲಿ ನಗರೀಕರಣದಿಂದಾಗಿ ಈ ಕೃಷಿ ಸಂಸ್ಕೃತಿ ಎತ್ತವಾಲ್ತಾ ಇದೆ ಎನ್ನುವ ಈ ಸಂದರ್ಭದಲ್ಲಿ ಈ ಕಂಡಡೊಂಜಿ ದಿನ ಎನ್ನುವಂಥ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಉತ್ತಮ, ಅಂದರೆ ಹಿಂದಿನ ಗತಕಾಲದ ನೆನಪನ್ನು ಮರುಕಳಿಸುವಲ್ಲಿ ಉತ್ತಮ ಹೇಳಲಿಕ್ಕೆ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಹಲವಾರು ಚಟುವಟಿಕೆಗಳನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸೊ ಇದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಾಗುವುದಲ್ಲದೆ ಪ್ರಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಹಾಗೂ ಸಮಾಜಕ್ಕೆ ಭದ್ರ ಬುನಾದಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಧನ್ಯವಾದ. ನಮಸ್ತೆ. ಇದೊಂದು ಒಳ್ಳೆಯ ಅನುಭವ ನಮಗೆ. ಅಂದರೆ ಈಗ ಮಕ್ಕಳಿಗೆ ಕೂಡ ಆಧುನೀಕರಣ ಆಗ್ತಾ ಇರುವ ಕಾರಣದಿಂದಾಗಿ ಜನಪದ ಕಲೆಗಳ ಬಗ್ಗೆ ಎಲ್ಲ ಅರಿವು ಇಲ್ಲ. ನಮಗೂ ಈಗ ಒಂದು ಒಳ್ಳೆಯ ಖುಷಿಯ ಅನುಭವ ಆಗ್ತಾ ಇದೆ. ಹಾಗೆ ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಕುಡಿತು ಕುಣಿತ ಬರಿತು ಕುಡಿತ ಕುಡಿತು ಕುಣಿತ ಬರಿತು ತುಳುವ ಜನಪುರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟಿದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟಿದಿರು ಕುಡಿತ ಕುಣಿತ ಬರಿತು ತುಳುವ ಜನಪುರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟಿದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟಿದಿರು ಒಬೆಲೆ ಬೆಲೆ ಅಲೆಸ 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 ಒಬೆಲೆ ಬೆಲೆ
ಕುದಿತ ಪುಡಿಟು ಕುಣಿತ ಬರಿಟು ಕುದಿತ ಪುಡಿಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಕುದಿತ ಪುಡಿಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಆತ್ಮೀಯ ವೀಕ್ಷಕರೇ, ಈ ಒಂದು ಕಂಡಡೊಂಜಿ ದಿನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಊರವರು ಕೂಡ ಸೇರಿದ್ದಾರೆ. ನಮ್ಮೊಂದಿಗೆ ಭವಾನಿ ಅಕ್ಕ ಇದ್ದಾರೆ. ಕಳೆದ ಬಾರಿ ಒಂದು ನೇಜಿ ಹಾಡನ್ನು ಅವರು ಹಾಡಿದ್ರು, ಸಾಕಷ್ಟು ವೈರಲ್ ಆಗಿತ್ತು. ಈ ಬಾರಿ ಅವರು ಮತ್ತೆ ನಮ್ಮೊಂದಿಗಿದ್ದಾರೆ. ಒಂದು ಪದ ಬಂತ ಪಣ್ಪರ
ಬಲ್ಲೆಯೇ ದೇವೇರೆ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬರಿಯರ ಬಂದ ಎಣ್ಣೆ ಬಾಡಿ ಪುರ್ಲೊಂಜಿ ತುಯ್ಯರ ಬಂದ ಬಲ್ಲೆಯೇ ದೇವೇರೆ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬರಿಯರ ಬಂದ ತರಗಟ್ಟಿ ಪುರ್ಲೊಂಜಿ ತುಯ್ಯರ ಬಂದ ಬಲ್ಲೆಯೇ ದೇವೇರೆ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬರಿಯರ ಬಂದ ರವಕ್ಕೆ ಪಾಡಿ ಪುರ್ಲೊಂಜಿ ತುಯ್ಯರ ಬಂದ ಬಲ್ಲೆಯೇ ದೇವೇರೆ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬರಿಯರ ಬಂದ ಸೀರೆ ತೂತು ಪುರ್ಲೊಂಜಿ ತುಯ್ಯರ ಬಂದ ಬಲ್ಲೆಯೇ ದೇವೇರೆ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬಲ್ಲೆಯೇ ಮಲ್ಲಿಗೆ ತಾಮಿತೋರ ಬರಿಯರ ಬಂದ ನೆಕ್ಲೆಸ್ ಮಾಡಿ ಪುರ್ಲೊಂಜಿ ತುಯ್ಯರ ಬಂದ ಓಕೆ ಇಲ್ಲೋಳು ಇರ್ನ ಮೂಲ ಅಂಗಡಿ ಮೆದ್ದಾಲು ಪ್ರತಿ ವರ್ಷ ಬರೋಂದಿಪ್ಪಾರ ಬರೋಂತುಳ್ಳೆ ಖುಷಿ ಆಪುಂಡ ಜೋಕ್ಲೆನೊಟ್ಟುಗು? ಜೋಕ್ಲೆನೊಟ್ಟುಲ ಖುಷಿ ಎಂಕ್ ಕಂಡೋಡು ಬಾರಿ ಎಡ್ಡೆ ದುಂಬುಡ್ತೆ ಎಲ್ಲಿ ಇರ್ತೆ ಎಂಕ್ಲ ನೇಜಿ ನಾಟಿ ನಮ್ಮೆ ರಾಜಮುಡಿ ಕಂಡ ಬಿತ್ತು ಇಂತೇರು ಎಂಕ್ಲ ಕಂಡೋಟೆ ಬೆಳೆಪ್ತೇತ್ನ ಸಾಲೆ ಹೋತುಜಿ ಗೋಣೆರೆ ಮೇ ಪಾಪಣ ಕಂಡೋಟು ನೇಜಿಗೊಂಡು ತುಂಬುಕ ಮಲ್ಲೆ ಐನೇರ್ದುಕೋ ಗೊಬ್ಬರ ತುಂಬುಣ ನೇಜಿ ಪಾಡ್ನ ನೇಜಿ ಜನಕ್ಲೇಟು ನಡ್ಪುಣ ಪೂರ ನೆನಪಾಪುಂಡತ ಅವು ನೆನಪಾಪಣ ಎಂಕ ಈ ಜೋಕ್ಲನ ಉಂಡು ಬಣ್ಣಗ ಕಂಡು ಖುಷಿ ಆಪುಂಡತ ಖುಷಿ ಆಪುಂಡು. ನಿಮಗೆ ಹೇಗೆ ಅನಿಸ್ತದೆ ರೋಟರಿಯಿಂದ ಬರ್ತಾ ಇದ್ರಲ್ಲ? ತುಂಬ ಖುಷಿ ಆಗ್ತದೆ. ಯಜ್ಞ ಅಂತ ತುಂಬ ಖುಷಿ ಆಗ್ತಿದೆ. ನಮ್ಮ ಸಂಸ್ಕೃತಿಯನ್ನು ನಾವು ಇನ್ನೂ ತುಂಬ ಬೆಳೆಸಬೇಕು. ಈಗಿನ ಟ್ರೆಡಿಷ್ನಲಲ್ಲಿ ಹೋಗ್ತಿದ್ದೇವೆ. ಅದೇ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಂಡು ನಮ್ಮ ಇತಿಹಾಸದ ಒಂದು ಪ್ರಸಿದ್ಧ ಒಂದು ಕಲೆಯನ್ನು ತರಬೇಕು ಅಂತೇಳಿ ಆಶಿಸ್ತೇನೆ. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ರಿ? ಲಾಸ್ಟ್ ಇಯರ್ ಬಂದಿದೆ, ನನಗೆ ಸೆಕೆಂಡ್ ಇಯರ್. ಖುಷಿ ಆಗುತ್ತಲ್ವಾ? ಎಸ್, ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಪ್ರಿಯ ವೀಕ್ಷಕರೇ, ಕಳೆದ ಅನೇಕ ವರ್ಷಗಳಿಂದ ಅದಕ್ಕೆ ಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂತಹ ಶಾಂತಪ್ರಾಯಿಗಳು ನಮ್ಮ ಜೊತೆ ಇದ್ದಾರೆ. ಈ ಗದ್ದೆಯಲ್ಲಿ ಬೇಸಾಯಗಾರರು ಕೂಡ ಆಗಿದ್ದಾರೆ. ಹಾಗಾಗಿ ಗದ್ದೆ ಬಗ್ಗೆ ಸಾಕಷ್ಟು ಅನುಭವ, ಅವರು ಕೂಡ ಅನುಭವನ ದಾರಿ ಎರಿತಾ ಇದ್ದಾರೆ. ಶಾಂತಪಣ್ಣ ಎಂಚ ಅನ್ಸವನು? ತೊಂದರೆ ಜಿ ಸರ್, ಸುಮಾರು ವರ್ಷದ ಬುಕ್ಕ ನಮ್ಮ ಸುಮಾರು ಪಡಿಲಿತ್ತು ನಮ್ಮ ಕಂಡಲಪುರ. ಇನ್ನು ಎಂಕ್ಲ ದೆನ್ನ ಮಾಳಕರ ಏನಂಜನ ಅಂಬಡಿ ಪಣ್ಣೆ ಅಂಚನೆ ಜಯರಾಮ ಬೊಕ್ಕ ಕರಂಜಜ್ಜಿ ಗೋವಿಂದ ಬೊಕ್ಕ ಅಂಚನೆ ಅಕ್ಲ ಮಾತಂದು ದುಂಬದ ಕಾಲದ ಧರ್ಮಸ್ಥಳದ ಭೂಮಿಯಿಂದ ಅಕ್ಲಿಗೆ ಡಿಕ್ಲರೇಷನ್ ನಡೆದಿಕ್ಕೆ ನಂಜಿನ ಭೂಮಿ ಅಂಡ ಎಂಕ್ಲ ಮರ್ಕಂಜ ಗ್ರಾಮಡ್ ಇತ್ತ ಸಂಪೂರ್ಣವಾದ ನಮ್ಮ ಮಾತ ಕಂಡ ಮಾಯ ಅದು ಪೂರ ನಮ್ಮ ತೋಟದೀತ ಆ ತೋಟ ಸಂಪೂರ್ಣವಾದ ಈತ ಹಳದಿ ಬತ್ತಿನ ತೊಲೆ ಐದವರ ಬಾರಿ ಓವುಳ ನಮಕ್ ಮುಲ್ಪ ಇಜ್ಜಿ ಅಂಡ ಪಣ್ಣೆ ಅಂಬಡಿ ಅಕ್ಲನ ಒಂಜಿ ಸಂಘಟನೆದಕ್ಲೆ ಒಂಜಿ ಈ ಕಂಡಣ ದೈಪಾಡಂದೆ ಬಾರಿ ಪೊರ್ಲು ದೀವಣ್ಣವು ನಮಕೊಂಜಿ ಭಾಗ್ಯ ಅಂತ ಪಣ್ಣೋಡು ಅವು ಕಂಪ್ಲೀಟ್ ಅದು ಬೇಸಾಯ ಇಜ್ಜಂಡು ಇನ್ನಿತ್ತು ಎಂಕ್ಲ ಪೂರ್ತಿ ಬೇಸಾಯ ಮಲ್ತೊಂದುಲ್ಲ. ಈ ಕರಿನ ಸರ್ತಿಡ್ ಯಾನ ರಡ್ಡು ಸರ್ತಿ ಬೇಸಾಯ ಮಲ್ತೆ ಕರಿನ ಸರ್ತಿಡ್ ಯಾನ ಒಂಜಿ 2 ಎಕರೆ ಜಾಗದ ಬೇಸಾಯ ಮಲ್ತಂಡು ಎಂಕ್ 130 ಮುಡಿ ಪಂಡ ಒಂಜಿ 49 ಕ್ವಿಂಟಾಲ್ ಬಾರು ಎಂಕ್ ದೆಟ್ಟು ಬತ್ತಂಡು ಬಾರಿ ಎಡ್ಡ ರೀತಿದ ಇಳುವರಿ ನಮಕ್ ತಿಕ್ಕದಂಡು ಸಂಪೂರ್ಣವಾದ ಸಾವಯವಾದ ಎಂಕ್ಲೈನ್ ಬೇಸಾಯ ಮಲ್ತೊಂದುಲ್ಲ. ಅಂಚನೆ ರೋಟರಿ ಕ್ಲಬ್ ಅಂಚನೆ ಅಮರ ಸಂಘಟನೆದಕ್ಲೆ ಎಂಕ್ಲೆಡ ಪ್ರತಿ ವರ್ಷ ಇವಡ ಆಜಿನ ವರ್ಷ ಎಂಕ್ಲೆಗೆ ಒಂಜಿ ಮುಲ್ಪ ಒಂಜಿ ಈ ಗೊಬ್ಬುಗೊಂಜಿ ಅವಕಾಶ ಮಲ್ತುಕೊರಡು ಎಂಕ್ಲ ಜೋಕ್ಲೆಗೆ ಮಾತಾ ಅಂದು ಬಂಡದು ಪಂಡ ಎಗಡವರಿ ಪಂಡೇರಿ 25 ಕಿಲೋಮೀಟರ್ ಬತ್ತದ ಎಂಕ್ಲೆ ಕಂಡ ತುಪ್ಪುನಂಚಿನ ಯೋಗ ಅಂದು ನಮ್ಮ ದುಂಬದ ಬಾಲ್ಯಾಡು ಮಾತ ತುಳುನಾಡು ಪನ್ಪುಣವು ಬಾರಿ ಪಾರಂಪರಿಕವಾದ ಬತ್ತನಂಚಿನವು ಕಂಡ ಬೆಣ್ಣಿ ಅಂಡ ಐನು ನಮ್ಮ ಈ ಎಂಕ್ಲ ಮರ್ಕಂಜ ಗ್ರಾಮಡ್ ಈ ಬಲ್ನಾಡು ಪನ್ನೆಡು ಎಂಕ್ಲ ಒರಿತು ಐನು ಮಲ್ತೊಂದುಲ್ಲ ಪಂಡ ಎಂಕ್ಲೆಗೆ ಬಾರಿ ಸಂತೋಷ. ಅಂಚ ಮಾತ ಅಮರ ಸಂಘಟನೆ ಅಂಚ ಎಂಕ್ಲ ರೋಟರಿ ಕ್ಲಬ್ದ ಜೋಕ್ಲೆಲ್ಲ ಈ ಕಾರ್ಯಕ್ರಮ ಮಲ್ತನೆಗೆ ಧನ್ಯವಾದ. ಅಂಚನೆ ಎಂಕ್ಲೆಲ್ಲ ಅಕ್ಲೆಲ್ಲ ಒಟ್ಟು ಸೇರಿದು ಈ ಕಾರ್ಯಕ್ರಮ ಮಲ್ತೊಂದುಲ್ಲ. ಎಂಕ್ಲ ಅಮೃತ್ ಕುಮಾರ್ ರೈ ಸಾನ್ನಿಧ್ಯದ ಅಧ್ಯಕ್ಷರನ್ನ ನೇತೃತ್ವದ ಬಾಲಕೃಷ್ಣ ರೈ ಗಂಗಾಧರ ಅಂಚನೆ ಸೀತಾರಾಮ ಜನಾರ್ದನ ಮುಂಡೋಡಿ ಅಶ್ವಿನ್ ಮುಂಡೋಡಿ ಅಂಚ ಅಕ್ಲ ತಂಡದಾಗಲಿ ಕೋಡಿರೋದು ಬುಕ್ಕ ಎಡ್ಡ ರೀತಿಯ ಕೆಲಸ ಮಾಡ್ತಂದ್ರೆ ಮಾತೆರೆಗಳ ಧನ್ಯವಾದ. ಪ್ರಿಯ ವೀಕ್ಷಕರೇ, ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಕಳೆದ ಅನೇಕ ವರ್ಷಗಳಿಂದ ಸಾರಥ್ಯವನ್ನು ಸಂಘಟನೆ ಸಹಯೋಗವನ್ನು ಒದಗಿಸ್ತಾ ಇರುವಂಥವರು ಅಮರ ಸಂಘಟನಾ ಸಮಿತಿ. ಸಾಕಷ್ಟು ಮಾದರಿಯಾದ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವಂಥ ಸಂಸ್ಥೆ. ಈ ಮಾದರಿ ಕಾರ್ಯಕ್ರಮಕ್ಕೂ ಕೂಡ ಅವರು ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅಧ್ಯಕ್ಷರು ಕುಸುಮಾಧರ್ ಅವರಿದ್ದಾರೆ. ಏನು ಅನ್ನಿಸ್ತಾ ಇದೆ ಅಧ್ಯಕ್ಷ? ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ನಾವು ಸಣ್ಣದಿರುವಾಗ ಇಂಥ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ದೇವೆ, ನೋಡಿದ್ದೇವೆ. ಇವಾಗ ಈ ಮಕ್ಕಳನ್ನು ಕರ್ಕೊಂಡು ಅದೆಲ್ಲ ಸಂಸ್ಕೃತಿ ಹಾಳಾಗಿ ಹೋಗಿದೆ ಇವಾಗದ ಪರಿಸ್ಥಿತಿ. ನಮ್ಮ ಜೊತೆ ಶಶಿಕಾಂತ ಮಿತ್ತೂರು ಕೂಡ ಇದ್ದಾರೆ. ಇವತ್ತು ಯಾವ ಸ್ಪರ್ಧೆಗಳನ್ನ
ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಮಕ್ಕಳಿಗೆ ಜಾನಪದ ನೃತ್ಯಗಳನ್ನು ನಾವು ನಡೆಸ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾಯಿದೆ, ತುಂಬ ಸಂಖ್ಯೆ ಕಂಡೋಡೊಂಜಿ ದಿನದ ಪ್ರೋಗ್ರಾಮ್ ಅಂದರೆ ನಮಗೆ ಸಹ ಖುಷಿ ಇದೆ. ನಮ್ಮ ಊರಿಂದ ಅಮರಮಟ್ಟೂರಿಂದ ಬಂದು ರೋಟರಿ ಶಾಲೆ ಮಕ್ಕಳನ್ನು ಸೇರಿಸಿಕೊಂಡು ನಮಗೆ ಖುಷಿ ಇದೆ. ಮುಖಾಂತರ ಈ ಒಂದು ಪಂದ್ಯಾಕೂಟವನ್ನು ಉತ್ಕರ್ಷದಿಂದ ಕಳೆದ 6 ವರ್ಷಗಳಿಂದ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸ್ಥಳೀಯರ ಸಪೋರ್ಟ್ ತುಂಬಾ ಇದೆ. ಮತ್ತೆ ಇಲ್ಲಿ ಒಂದು ಮಕ್ಕಳ ಖುಷಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಗದ್ದೆಯ ಬಗ್ಗೆ ಮಕ್ಕಳಿಗೆ ನಾವು ಮಾಹಿತಿಯನ್ನು ನೀಡಿ ಅವರ ಒಂದು ಹಳೆಯ ಸಂಪ್ರದಾಯವನ್ನು ಮರುಕಳಿಸುವಂತೆ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮರ್ಕಂಜ ಗ್ರಾಮದಲ್ಲಿ ನಡೀತಾ ಇರುವಂಥ ವಿವಿಧ ಸಂಘಟನೆಗಳ ಸಾರಥ್ಯದಲ್ಲಿ ನಡೀತಾ ಇರುವಂಥ ಒಂದು ವಿನೂತನ ಕಾರ್ಯಕ್ರಮ 6ನೇ ವರ್ಷ ನಡೀತಾ ಇದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಾಗವಹಿಸುವವರ ಸಂಖ್ಯೆ ಕೂಡ ಅಧಿಕವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಕೂಡ ಹೊಸ ಅನುಭವಗಳನ್ನು ಪಡಿತಾ ಇದ್ದಾರೆ. ಗದ್ದೆಯನ್ನು, ಕೆಸರನ್ನು, ಏನು ಭತ್ತವನ್ನು ಎಲ್ಲವೂ ಕೂಡ ಅರಿಯುವಂಥ ಒಂದು ಪ್ರಯತ್ನ, ಭೂಮಿಯನ್ನು ಅರಿಯುವಂಥ ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಸಾಧ್ಯ ಆಗಿದೆ. ಈ ಕಂಡೊಡೊಂಜಿ ದಿನದ ಕಾರ್ಯಕ್ರಮ ನಡೀತಾ ಇರುವಂಥ ಕಂಡದಿಂದ ಅಂದರೆ ಗದ್ದೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೆಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.